ನಮಸ್ಕಾರ. ಇವತ್ತು ನಾನು ನಿಮಗೆ ತೋರ್ಸಕೊಟ್ಟಿರೋದು ಸಂಗೀತಪುರ. ಇದರ ಬಗ್ಗೆ ಸಾಕಷ್ಟು ಇತಿಹಾಸ ಮತ್ತು ಪುರಾವೆಗಳು ಹಾಗೂ ಬಸದಿಗಳು, ಶಾಸನಗಳು, ಇತರೆ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಬರ್ತಾಯಿದ್ದೀವಿ. ಹಾಡುವಳ್ಳಿ ಅಥವಾ ಸಂಗೀತಪುರ ಎಂದು ಕರೆಯಲ್ಪಡುವ ಈ ಜಾಗ ಸಾಳುವ ವಂಶಸ್ಥರ ಒಂದು ರಾಜಧಾನಿಯಾಗಿ ಮೆರೆದಿತ್ತು ಅನ್ನೋದಕ್ಕೆ ಬಹಳಷ್ಟು ನಮಗೆ ಇಲ್ಲಿ ದಾಖಲೆಗಳಾಗಲಿ ಶಾಸನಗಳಾಗಲಿ ಸಿಗ್ತವೆ. ಇದೀಗ ನೀವು ಅಲ್ಲಿ ನೋಡ್ತಾ ಇರೋವಂಥದ್ದು ಒಂದು ಹಳೆಯ ಬಸದಿ ಯಾವುದಪ್ಪ ಅಂದರೆ ಚಂದ್ರನಾಥ ದೇವ ಬಸದಿ, ಚಂದ್ರನಾಥ ತೀರ್ಥಂಕರರ ಒಂದು ದೇವಾಲಯ ಇದು. ಪ್ರಾಯಶಃ ಇದು 14-15 ಅದಕ್ಕಿಂತ ಮುಂಚೆ ಕಾಲಘಟ್ಟಕ್ಕೆ ಸೇರುತ್ತೆ ಅಂತಲೇ ಹೇಳ್ಬೋದು. ಇತಿಹಾಸದಲ್ಲಿ ಹುಡುಕ್ತಾ ಹೋದರೆ ಇಲ್ಲಿ ಮೂಲತಃ ಆಳಿದಂತಹ ಸಾಳುವ ವಂಶಸ್ಥರು ಜೈನ ಧರ್ಮದವರಾಗಿದ್ದರಿಂದ ಇಲ್ಲಿ ಬಹಳಷ್ಟು ಜೈನರ ಬಸದಿಗಳನ್ನು, ತೀರ್ಥಂಕರರ ಬಸದಿಗಳನ್ನು ನೋಡಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಮಾನಸ್ತಂಭದ ಕಟ್ಟೆ ಇದೆ. ಆದರೆ ಮಾನಸ್ತಂಭ ಕಾಲಾನುಕಾಲದಲ್ಲಿ ಅಳಿದು ಹೋಗಿದೆ ಅಂತಲೇ ಹೇಳ್ಬೋದು. ಆದರೆ ಅಲ್ಲೊಂದು ಕಲ್ಲನ್ನು ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಹಾಡುವಳ್ಳಿ ಒಂದು ಸಣ್ಣ ಕುಗ್ರಾಮ ಆಗಿ ಉಳಿದುಕೊಂಡಿದೆ. ಹಿಂದೆ ನಾನು ಹೇಳಿದ ಹಾಗೆ ಸಾಳುವ ರಾಜವಂಶದ 2ನೆಯ ರಾಜಧಾನಿಯಾಗಿತ್ತು ಅಂತಲೂ ಇತಿಹಾಸ ಹೇಳ್ತದೆ. ಈ ಹೆಸರೇ ಸೂಚಿಸುವಂತೆ ಆ ಕಾಲದಲ್ಲಿ ಇದು ಭಕ್ತಿ, ಸಂಗೀತ ಮತ್ತು ಕಲೆಗಳಿಗೆ ಬಹಳನೇ ಪ್ರಸಿದ್ಧಿ ಹೊಂದಿತ್ತು ಅಂತ ಅನಿಸ್ತದೆ. ಇಲ್ಲಿನ ಕಲ್ಲಿನ ಕೆತ್ತನೆಗಳನ್ನು ನೀವು ನೋಡ್ಬೋದು. ಎಲ್ಲ ಆ ಚಾಲುಕ್ಯ ಹೊಯ್ಸಳರ ಕಾಲದ ಕೆತ್ತನೆಗಳೇ ಕಾಣಸಿಗುತ್ತದೆ. ಚಂದ್ರನಾಥ ಬಸದಿಯಲ್ಲಿ ಸುಮಾರು 24 ಕಂಬಗಳಿದ್ದಾವೆ ಸುತ್ತಲೂ ನೀವು ಎಣಿಸ್ತಾ ಹೋದರೆ. ಮತ್ತು ಈ ಬಸದಿಯಲ್ಲಿ ಗರ್ಭಗೃಹ, ಅಂತರಾಳ, ಮಂಟಪ ಮತ್ತು ಪೋರ್ಚ್ ಅಂತ ಹೇಳ್ತಾರೆ, ಅದನ್ನು ಒಳಗೊಂಡಿದೆ. ಮಂಟಪದ ಮೇಲ್ಛಾವಣಿಯನ್ನು ನಾವು ನೋಡ್ತಾ ಇದಕ್ಕೆ ಹೋದರೆ ಅದರಲ್ಲಿರೋ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ಈ 24 ಕಂಬಗಳನ್ನು ನೋಡ್ತಾ ಹೋದರೆ, ಈ 24 ಕಂಬಗಳು ಯಾಕೆ ಅಂತ ಹೇಳಿದ್ರೆ 24 ತೀರ್ಥಂಕರಗಳಿಗೆ ಅದನ್ನು ಒಂದು ಗೌರವವಾಗಿ ಕಟ್ಟಿರುತ್ತಾರೆ. ಇದೀಗ ನೀವು ಶಾಸನ ನೋಡ್ತಾ ಇದ್ದೀರಿ. ಈ ಶಾಸನದಲ್ಲಿರುವಂಥ ಉಲ್ಲೇಖಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಜೈನ ಬಸದಿಗಳಲ್ಲಿ, ಅದಲ್ಲೂ ಪಾರ್ಶ್ವನಾಥ ತೀರ್ಥಂಕರರ ಬಸದಿಗಳಲ್ಲಿ ಪದ್ಮಾವತಿ ಅಮ್ಮನವರ ಒಂದು ವಿಗ್ರಹನ ನೀವು ಎಲ್ಲ ಕಡೆ ನೋಡ್ತೀರಾ. ಒಡಂಬೈಲಾಗಲಿ, ಹುಂಚ ಆಗಲಿ ಬಹಳಷ್ಟು ಪ್ರಸಿದ್ಧಿ ಇದೆ ಪದ್ಮಾವತಿ ಅಮ್ಮನವರ ವಿಚಾರವಾಗಿ. ಈಕೆ 23ನೇ ತೀರ್ಥಂಕರರಾದ ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಶಾಸನ ದೇವತೆ. ಈಕೆಯನ್ನು ಸಂಪತ್ತು ಮತ್ತು ರಕ್ಷಣೆಯ ದೇವತೆ ಎಂದು ಪೂಜಿಸ್ತಾರೆ. ಈಕೆ ಸಾಮಾನ್ಯವಾಗಿ ಈ ಹುಂಜದ ಮೇಲೆ ಕುಳಿತಿರುವಂತಹ ಮತ್ತು ಕೈಗಳಲ್ಲಿ ಕಮಲ ಮತ್ತು ಪಾಶಗಳನ್ನು ಹಿಡಿದಿರುವಂತೆ ಚಿತ್ರಿಸಲಾಗುತ್ತೆ. ಆ ಹುಂಜಕ್ಕೆ ನಾಗರ ಹಾವಿನ ಹೆಡೆ ತಲೆಯಾಗಿ ಕೆತ್ತಿರ್ತಾರೆ. ಈ ಥರದ ಚಿಹ್ನೆ ನೀವೆಲ್ಲಿ ನೋಡ್ತಿರೋ ಅದು ಪದ್ಮಾವತಿ ಅಮ್ಮನವರಿಗೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳ್ಬೋದು. ಇಲ್ಲಿಗೆ ನೋಡ್ತಾ ಇದ್ದೀರಾ ನೀವು, ಈ 2 ತೀರ್ಥಂಕರರ ಮೂರ್ತಿಗಳು ಹಾಗೆ ಪಾಳು ಬಿದ್ದಿವೆ. ಬ್ರಹ್ಮಯಕ್ಷ ಇದು 10ನೇ ತೀರ್ಥಂಕರರ ಅಥವಾ ಶೀತಲನಾಥನಾಥ ಯಕ್ಷ. 6 ಕೈಗಳನ್ನು ಹೊಂದಿರುವ ಇವರು ಕುದುರೆಯ ಮೇಲೆ ಸವಾರಿ ಮಾಡುತ್ತಾರೆ. ಇವರನ್ನು ಸಾಮಾನ್ಯವಾಗಿ ಬ್ರಹ್ಮಸ್ತಂಭಗಳಲ್ಲಿ ಕೆತ್ತಲಾಗಿರುತ್ತೆ. ಆ ಬ್ರಹ್ಮಯಕ್ಷನ ಸಹ ನೀವು ಭಾಳಷ್ಟು ಬಸದಿಗಳಲ್ಲಿ ನೋಡಿರ್ತೀರ. ಇದೀಗ ನಾವು ನೋಡ್ತಿರ್ತಂತಹ ಚಂದ್ರನಾಥ ಬಸದಿಯ ಮತ್ತು ಶಾಸನಗಳಿರುವಂತಹ ಕೆಲವೊಂದು ವಿವರಣೆಗಳು ಏನಪ್ಪ ಅಂದರೆ, ಅದರಲ್ಲಿ ಕೆತ್ತಿರುವ ಹಾಗೆ ಜುಲೈ 2, 1429 ಇದು ಒಂದು ಸಂಗೀತಪುರದ ಭವ್ಯತೆ ಮತ್ತು ಕೋಟೆ ಗೋಡೆಗಳನ್ನು ವರ್ಣಿಸುತ್ತದೆ. ರಾಜ ಸಂಘಭೂಷಣ ಮಾರ್ಗದರ್ಶನದಲ್ಲಿ ಮುನಿ ಮಾಣಿಕ್ಯ ಸೇನರು 33 ದಿನಗಳ ಕಾಲ ಸಲ್ಲೇಖನ ವ್ರತ ಆಚರಿಸಿ ಸಮಾಧಿಸ್ಥರಾದ ವಿವರ ಇಲ್ಲಿದೆ. ಮತ್ತು ಡಿಸೆಂಬರ್ 8, 1422 ಬರ್ಕೂರಿನಿಂದ ಆಳುತ್ತಿದ್ದ ವಿರೂಪಣ್ಣ ಒಡೆಯ ಮತ್ತು ಹಾಡುವಳ್ಳಿಯ ಸಂಗೀರಾಯ ಒಡೆಯರ ನಡುವೆ ಬೈಂದೂರಿನಲ್ಲಿ ನಡೆಯುವ ಯುದ್ಧದ ಬಗ್ಗೆ ಇದು ತಿಳಿಸ್ತದೆ. ಇದರಲ್ಲಿ ಕೋಟಿಯಣ್ಣ ಎಂಬ ವೀರ ಮರಣ ಹೊಂತಾನೆ. ಅವನ ಸಲುವಾಗಿ ಕೆತ್ತಿರುವಂಥ ಶಾಸನ. ಜೂನ್ 13, 1484 ಹಿರೇಬಸದಿಯ ಕಂಚಿನ ಮಾನಸ್ತಂಭದ ಮೇಲಿರುವ ಈ ಶಾಸನವು ರಾಜ ಸಾಳ್ವೇಂದ್ರ
ಕ್ಷತ್ರಿಪನು ಚಂದ್ರನಾಥ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿ ದತ್ತಿಗಳನ್ನು ನೀಡಿದ್ದನು ಎಂಬ ದಾಖಲೆಗಳನ್ನು ಉಲ್ಲೇಖಿಸುತ್ತವೆ. ಇದನ್ನು ಉಭಯ ಕವಿ ಶಂಕರಾಯ ಎಂಬುವವರು ರಚಿಸಿದ್ದಾರೆ. ಇಲ್ಲಿ ನಾಮಫಲಕ ನೀವು ನೋಡ್ತಾ ಇದ್ದೀರಾ. 24 ತೀರ್ಥಂಕರರು, ಪದ್ಮಾವತಿ ದೇವಿ, ಸರಸ್ವತಿ ದೇವಿಯ ದೇವಸ್ಥಾನ ಬಸದಿ ಅಂತ ಹಾಕಿದ್ದಾರೆ. ಹಾಗೆ ಇಲ್ಲಿರುವಂತಹ ಒಂದು ಐತಿಹಾಸಿಕ ಶ್ರೀ ಕ್ಷೇತ್ರ ಹಾಡೋಹಳ್ಳಿ ಸಂಗೀತಪುರ ರಾಣಿ ಚೆನ್ನಭೈರಾ ದೇವಿಯ ರಾಜಧಾನಿಯಾಗಿತ್ತು. ಹಾಗೂ ಇಲ್ಲಿಂದಲೇ ಆಕೆ ಕರಾವಳಿಯನ್ನು ಆಳ್ತಾ ಇದ್ಲು ಅಂತ ಇತಿಹಾಸ ಹೇಳ್ತದೆ. ಇದೀಗ ನಾವು ನೋಡ್ತಾ ಇರೋದು ಈ ಪುರಾತನ ಮಾನಸ್ತಂಭದ ಕಟ್ಟೆ ಹಾಗೂ ಅದರ ಪಕ್ಕದಲ್ಲೇ ಇರುವಂತಹ ಶಾಸನಗಳು. ಇದೀಗ ನಾವು ಹೊಸದಾಗಿ ಕಟ್ಟಿರುವಂಥ ಒಂದು ದೇವಸ್ಥಾನದ ಒಳಗಡೆ ನೋಡ್ತಾ ಇದ್ದೀವಿ. ಪದ್ಮಾವತಿ ಅಮ್ಮನವರ ಪೂಜೆ ನಡೆದಿದೆ. ಹಾಗೂ ಇಲ್ಲಿ ಎಡಬದಿಯಲ್ಲಿ ತೀರ್ಥಂಕರಗಳ ಮೂರ್ತಿಗಳನ್ನು ಸಾಲಾಗಿ ಜೋಡಿಸಿರೋದನ್ನು ನಾವು ನೋಡಬಹುದು. ಇಲ್ಲಿರುವಂತಹ ಮೂರ್ತಿಗಳು ಬಂದು ಬಹಳ ಪುರಾತನವಾದದ್ದು, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಕ್ಕದ್ದು. ಹಾಗೆ ಇಲ್ಲಿ ಕಲ್ಲಿನದಲ್ಲದೆ ಪಂಚಲೋಹದ ವಿಗ್ರಹಗಳು ಮತ್ತು ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ ಕಂಚಿನ ಪ್ರತಿಗಳು, ಪಂಚಲೋಹದ ವಿಗ್ರಹಗಳು ಮತ್ತು ಅಮೃತಶಿಲೆಯ ವಿಗ್ರಹಗಳು, ಪಚ್ಚೆ ಕಲ್ಲಿನಿಂದ ಮಾಡಿರುವಂತಹ ಬಹಳಷ್ಟು ವಿಗ್ರಹಗಳು ಸಹ ಇಲ್ಲಿ ಇದ್ದಾವೆ. ಇವೆಲ್ಲವೂ ಸಹ ಸಾಳುವ ವಂಶಸ್ಥರು ಆಳುತ್ತಿದ್ದಂತಹ ಕಾಲಘಟ್ಟಕ್ಕೆ ಹೋಗಿ ನಿಲ್ತದೆ. ಹಾಗೂ ಅದಕ್ಕಿಂತ ಹಿಂದಿನ ಕಾಲಘಟ್ಟದಲ್ಲೂ ಸಹ ಇಲ್ಲಿ ಜೈನ ಧರ್ಮ ವಾಸಾಹುತವಾಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತದೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಜೈನ ಧರ್ಮದ ಅವರಲ್ಲದೆ ಬೇರೆ ಅನ್ಯ ಧರ್ಮದವರು ಸಹ ಜ್ವಾಲಾಮಾಲಿನಿ ಮತ್ತು ಪದ್ಮಾವತಿ ಅಮ್ಮನವರಿಗೆ ನಡೆದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ಸಾಂಗವಾಗಿ ಸಾಗಿದೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ಹೊಸದಾಗಿ ಕಟ್ಟಿರುವಂತಹ ಬಸದಿ, ಚಂದ್ರನಾಥ ತೀರ್ಥಂಕರರಿಗೋಸ್ಕರ ಕಟ್ಟಿದಂಥ ಬಸದಿ. ಇಲ್ಲಿದ್ದಂತಹ ಹಳೆಯ ಪಾಳು ಬಿದ್ದಂತಹ ದೇವಸ್ಥಾನವನ್ನು ತೆಗೆದುಹಾಕಿ ಹೊಸದಾಗಿ ನವೀಕರಿಸಿ ಕಟ್ಟಲಾಗಿದೆ. ಹಾಗೂ ಅದರೊಳಗಡೆ ನಾನು ಆವಾಗಲೇ ತೋರಿಸಿದ ಹಾಗೆ ತೀರ್ಥಂಕರರ ಮೂರ್ತಿಗಳು, ಅಮ್ಮನವರ ಮೂರ್ತಿಗಳನ್ನು ಇಡಲಾಗಿದೆ. ಇದೀಗ ನಾವು ಬಸದಿಯ ಒಳಗಡೆ ಹೋದರೆ ಆ ಶಿಲೆಯನ್ನು ನೀವು ನೋಡ್ಬೋದು. ಬಹಳ ಅದ್ಭುತವಾದ ಕೆತ್ತನೆ ಹಾಗೂ ಆ ಶಿಲೆ ಬಂದ್ಬಿಟ್ಟು ಬಹಳ ಪುರಾತನವಾದದ್ದು ಸಹ. ಇದು ಹೊಸದಾಗಿ ನವೀಕರಣಗೊಂಡಿರುವಂತಹ ಬಸದಿಯ ಒಳಗಡೆ ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ. ಎಲ್ಲ ಕೆತ್ತನೆಗಳು ಸಹ ಅಂದಿನ ಕಾಲಕ್ಕೆ ಹೋಲುವಂತೆ ದ್ವಾರಪಾಲಕರು ಮತ್ತು ಇನ್ನಿತರೆ ಶೈಲಿಯನ್ನು ಒಳಗೊಂಡಂತೆ ಇದನ್ನು ಕೆತ್ತಿದ್ದಾರೆ. ಗರ್ಭಗೃಹದೊಳಗಡೆ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ವಿರಾಜಮಾನನಾಗಿದ್ದಾನೆ. ಅದ್ಭುತವಾದ ಶಿಲ್ಪ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಅಥವಾ ಬಸದಿಯ ಸುತ್ತಲೂ ನಾವು ನೋಡಬಹುದಾದಂತಹ ವಿಚಾರಗಳೇನಪ್ಪ ಅಂದರೆ, ಅದೇ ನಾಗರಕಲ್ಲುಗಳು ಮತ್ತು ಕ್ಷೇತ್ರಪಾಲನ ವಿಗ್ರಹಗಳನ್ನು ಸಹ ನಾವು ನೋಡ್ಬೋದು. ಈ ದೇವಾಲಯ ಅಥವಾ ಬಸದಿ ಅಲ್ಲದೆ ಮತ್ತೊಂದು ಪುರಾತನ ಬಸದಿ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ. ಅದು ಪಾರ್ಶ್ವನಾಥ ಬಸದಿ. ಗೇರ್ಸೊಪ್ಪ ಸಾಳುವ ವಂಶಸ್ಥರಾಗಲಿ ಸಂಗೀತಪುರದಲ್ಲಾಗಲಿ ನೀವು ನೋಡುವಂಥ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ತುಂಬ ಚಿಕ್ಕದಾದ ಒಂದು ಮಾನಸ್ತಂಭಗಳು ಸಹ ಇಲ್ಲಿ ಕಾಣಸಿಗುತ್ತವೆ. ಹಾಗೆ ದೊಡ್ಡದಾದ ಮಾನಸ್ತಂಭಗಳು ಸಹ ಕಾಣಸಿಗುತ್ತವೆ. ಇದು ಏತಕ್ಕಾಗಿ ಇಷ್ಟು ಚಿಕ್ಕದಾಗಿದೆ ಎಂಬುದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನಮಗೆ ಸಿಗುವುದಿಲ್ಲ. ಆದರೆ ಪ್ರತಿಯೊಂದು ಬಸದಿಯಲ್ಲೂ ಸಹ ಇಂಥ ಚಿಕ್ಕದಾದ ಒಂದು ಮಾನಸ್ತಂಭ ಅಂತ ನಾವು ಕರಿಬೋದಾದಂಥ ಕಲ್ಲಿನ ಶಿಲೆಗಳು ಸಿಗ್ತವೆ. ಅದೇ ರೀತಿ ಇದೇ ಗಾತ್ರದ ಒಂದು ಕಲ್ಲುಗಳನ್ನು ನಾವು ಕರಾವಳಿಯಲ್ಲಿ ನೋಡಿದ್ರೆ ಅದನ್ನು ಜಟ್ಟಿಗ ದೇವ, ಜಟಗೇಶ್ವರ ಅಂತ ಪೂಜೆ ಮಾಡ್ತಾರೆ. ಮಾನಸ್ತಂಭವೋ ಅಥವಾ ಅದೊಂದು ಲಿಂಗ ರೂಪದ ಆಕೃತಿಯನ್ನು ಜಟಗೇಶ್ವರ ಎಂದು ಕರಾವಳಿಯಲ್ಲಿ ಪೂಜೆ ಮಾಡ್ತಾರೋ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ.
ಮತ್ತೊಂದು ಕಡೆ ಬಂದರೆ ನಿಮಗೆ ನೋಡಸಿಗೋದು ನಾಗರ ಕಲ್ಲುಗಳು ಮತ್ತು ಕ್ಷೇತ್ರಪಾಲ ಮತ್ತು ಇನ್ನಿತರೆ ದೇವಿಗಳ ವಿಗ್ರಹಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಕೈನಲ್ಲಿ ಹಾವು ಮತ್ತು ಕತ್ತಿಗಳನ್ನು ಹಿಡಿದುಕೊಂಡು ನಿಂತಿರುವಂಥ ದೇವಿ ನಾಗರ ಕಲ್ಲುಗಳು. ಇದು ಸರ್ವೇ ಸಾಮಾನ್ಯವಾಗಿ ಕಾಣಸಿಗುವಂತಹ ಒಂದು ಕೆತ್ತನೆಗಳು. ಯಾವುದೇ ಬಸದಿ ಈ ಕ್ಷೇತ್ರದಲ್ಲಿ ನೀವು ನೋಡಿದ್ರೆ ನಾಗರ ಕಲ್ಲುಗಳು ಬಹಳ ಪ್ರಮುಖವಾಗಿ ಕಾಣಸಿಗ್ತವೆ. ಅದನ್ನು ಹೊರತಾಗಿ ಯಾವುದೇ ಬಸದಿಗಳು ಸಹ ಇಲ್ಲಿ ಸಿಗೋದಿಲ್ಲ. ಇದರಲ್ಲಿ ಪಾತಾಳ ನಾಗ ಮತ್ತು ಬೇರೆ ರೀತಿಯ ನಾಗಗಳು, ಭೂಮಿಯ ಮೇಲಿರುವಂಥ ನಾಗಗಳು ಥರ ವಿಭಜನೆಗಳು ಸಹ ಇವೆ. ಅದರ ಬಗ್ಗೆ ಕೂಲಂಕುಷವಾದ ಮಾಹಿತಿಯನ್ನು ನಾವು ಮೊದಲ ಎಪಿಸೋಡ್ಗಳಲ್ಲಿ ಕೊಟ್ಟಿದ್ದೀವಿ. ಪಕ್ಕದಲ್ಲಿಯೇ ಪಾಳು ಬಿದ್ದಂತಹ ಒಂದು ಮಾನಸ್ತಂಭವನ್ನು ನೀವು ನೋಡ್ತಾ ಇದ್ದೀರಾ. ಪ್ರಾಯಶಃ ಇಲ್ಲೊಂದು ಬಸದಿ ಇತ್ತು ಅಂತ ಕಾಣುತ್ತೆ. ಬರೀ ಮಾನಸ್ತಂಭ ಒಂದು ಉಳಿದುಕೊಂಡಿದೆ. ಇದನ್ನು ಯಾವುದೇ ರೀತಿಯ ಸಂರಕ್ಷಣೆ ಮಾಡುವ ವಿಚಾರವಾಗಲಿ ಏನೂ ಇಲ್ಲ. ನೋಡ್ತಾ ಇದ್ದೀರಾ, ಅಲ್ಲಿ ಕೆತ್ತನೆಗಳಿದೆ. ಕುದುರೆಯ ಒಂದು ಕೆತ್ತನೆ ಮತ್ತು ಅದರ ಮೇಲ್ಗಡೆ ಶಾಸನವನ್ನು ಕೆತ್ತಿದ್ದಾರೆ. ಆ ಶಾಸನ ಏನು ಹೇಳ್ತದೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಹಾಗೆ ಇಲ್ಲೇ ಹತ್ತಿರದಲ್ಲಿ ಒಂದು ಬೆಟ್ಟವಿದ್ದು ಆ ಬೆಟ್ಟದ ತುದಿಯಲ್ಲಿ ಒಂದು ಪುರಾತನ ಬಸದಿ ಇದೆ, ನೇಮಿನಾಥ ಬಸದಿ. ಅದು ಬೆಟ್ಟ ಒಂದು ಇಂದ್ರಗಿರಿ ಬೆಟ್ಟ. ಇಂದ್ರಗಿರಿಯ ಬೆಟ್ಟದ ಮೇಲಿರುವ ಈ ಬಸದಿ 22ನೇ ತೀರ್ಥಂಕರ ಭಗವಾನ್ ನೇಮಿನಾಥರಿಗೆ ಸಮರ್ಪಿತವಾಗಿದೆ. ವಾಸ್ತುಶಿಲ್ಪ ಬಂದ್ಬಿಟ್ಟು ಇದು ದಕ್ಷಿಣಾಭಿಮುಖವಾಗಿ ನಿಂತಿರುವಂಥ ಬಸದಿ. 2 ಅಡಿ ಎತ್ತರದ ಜಗಲಿಯ ಮೇಲೆ ನಿರ್ಮಿಸಲಾಗಿದೆ. 16 ಕಂಬಗಳು ಇಡೀ ಛಾವಣಿಯನ್ನು ಹೊತ್ತಿವೆ. ವಿಶೇಷತೆ ಏನಪ್ಪ ಅಂದರೆ ಮಲೆನಾಡಿನ ಹವಾಮಾನಕ್ಕೆ ತಕ್ಕಂತೆ ಕಲ್ಲಿನ ಚಪಡಿಗಳನ್ನು ಬಳಸಿ ಇಳಿಜಾರನ್ನು ಛಾವಣಿ ಮಾಡಿರ್ತಾರೆ. ಹಾಗಾಗಿ ಮಳೆಯ ನೀರು ಮೇಲೆ ನಿಲ್ಲದೆ ಕೆಳಗೆ ಹರಿದುಕೊಂಡು ಹೋಗುವಂತೆ ಇದರ ರಚನೆ ಇರ್ತದೆ. ಈ ದೇವಸ್ಥಾನದ ಒಂದು ರಚನೆ ಬಂದ್ಬಿಟ್ಟು ಒಂದು ಸಣ್ಣ ಅಂತರಾಳ ಮತ್ತು ನೇಮಿನಾಥ ಸ್ವಾಮಿಯ ವಿಗ್ರಹವಿರುವ ಗರ್ಭಗೃಹವಿದೆ. ಅದನ್ನು ನೀವು ಹೋಗಿ ನೋಡ್ಬೋದು.